ಸನ್ ಆಫ್ ಮುತ್ತಣ್ಣ ಅಂತಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನೆನಪಾಗ್ತಾರೆ. ಯಾಕಂದರೆ ಸನ್ ಆಫ್ ಮುತ್ತಣ್ಣ ಅನ್ನೋ ಸಿನಿಮಾ ಮೂಲಕ ಶಿವಣ್ಣ ಅವರು ಎಲ್ಲ ಪ್ರೇಕ್ಷಕರನ್ನ ಅಷ್ಟೊಂದು ಪ್ರೀತಿಯಿಂದ ಒಪ್ಕೊಂಡಿದ್ರು. ಈಗ ಸನ್ ಆಫ್ ಮುತ್ತಣ್ಣ ಅಂತಂದರೆ ಪ್ರಣಮ್ ದೇವರಾಜ್ ಅವರು ಹಾಗೆ ರಂಗಾಯಣವ್ರಿಗೆ ನೆನಪಾಗ್ತಾರೆ. ಯಾಕಂದರೆ ಇವರಿಬ್ಬರ ಕಾಂಬಿನೇಷನಲ್ಲಿ ಒಂದು ಸನ್ ಆಫ್ ಮುತ್ತಣ್ಣ ಸಿನಿಮಾ ಬರ್ತಿದೆ. ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾವನ್ನು ಪ್ರೇಕ್ಷಕರ ತರಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಪ್ರಣಮ್ ದೇವರಾಜ್ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಪ್ರಣಮ್, ನಿಜಕ್ಕೂ ಖುಷಿಯಾಗುತ್ತೆ ಸನ್ ಆಫ್ ಮುತ್ತಣ್ಣ ಅಂತ ಒಂದು ಒಳ್ಳೆ ಸಿನಿಮಾ ಟೀಸರ್ ನೋಡಿದಾಗ ಅನ್ನಿಸ್ತು. ಯಾಕಂದರೆ ತಂದೆ ಮಗನ ಬಾಂಧವ್ಯ ಹೇಗಿರುತ್ತೆ ಅನ್ನೋಂಥ ಒಂದು ಅದ್ಭುತ ಸ್ಟೋರಿಯನ್ನು ತೆರೆ ಮೇಲೆ ತರಕ್ಕೆ ಹೊರಟಿದ್ದೀರಿ. ಈಗಿನ ಪ್ರಸ್ತುತ ಕಾಲಘಟ್ಟಕ್ಕೆ ಈ ಥರದ ಒಂದು ಸಿನಿಮಾನು ಕೂಡ ಅವಶ್ಯಕತೆ ಇತ್ತು ಅಂತ ಅನಿಸುತ್ತೆ. ನೀವೇನು ಹೇಳ್ತೀರಿ ಈ ಸಿನಿಮಾ ಬಗ್ಗೆ? ಫಸ್ಟ್ ಆಫ್ ಆಲ್ ನಮಸ್ತೆ ವಿಜಯ್, ಹೇಗಿದ್ದೀರಾ? ನನಗೆ ಅಫ್ಕೋರ್ಸ್ ಸನ್ ಆಫ್ ಮುತ್ತಣ್ಣ ಅಂದರೆ ಮುತ್ತಿಂದ ಏನು ಶುರು ಆಗಿದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಜನತೆಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿದ್ದಂತು. ಸೊ ಒಂದು ಜವಾಬ್ದಾರಿನೂ ಇದೆ. ಆಮೇಲೆ ಆ ಜವಾಬ್ದಾರಿಗೆ ತಕ್ಕಂಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತಲೂ ಅನಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೊದಲನೇ ಇವೆಂಟ್ಗೆ ನಮ್ಮ ಟೀಸರ್ ಲಾಂಚ್ಗೆ ಶಿವಣ್ಣ ಬಂದ್ಬಿಟ್ಟು ಆಶೀರ್ವಾದ ಮಾಡೋದ್ರು. ಸೊ ನಮಗೆ ಖುಷಿನೂ ಇದೆ. ಅದು ಫಸ್ಟು ಶಿವಣ್ಣಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸಿನಿಮಾ, ಒಂದು ಫ್ಯಾಮ್ಲಿ ಸಿನಿಮಾ, ಒಂದು ತಂದೆ ಮಗನ ಮಧ್ಯ ಇರೋ ಬಾಂಧವ್ಯನ, ಪ್ರೀತಿನ, ಜಗಳನ, ತಲಾಟೆನ ಎಲ್ಲ ತೋರಿಸೋವಂಥ ಒಂದು ಸಿನಿಮಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ ತಂದೆ ಮಗ ಅಲ್ಲ, ತಂದೆ ಮಗಳು, ಲವ್ವರ್ಸು, ಎಲ್ಲ ರೀತಿಯಾದ ಇಮೋಷನ್ಸು, ಎಲ್ಲ ರೀತಿಯಾದ ಪಾತ್ರ ಕೂಡ ಇರೋವಂಥ ಒಂದು ಸಿನಿಮಾ. ಸೊ ತುಂಬ ಖುಷಿ ಇದೆ. ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಪ್ರಣವ್ನ ಮಾತಾಡಿಸುವಾಗ ನನಗೆ ಅನಿಸುತ್ತೆ ಏನು ಮಾತಾಡಿಸ್ಬೋದು ಅಂತ ನೆನ್ಪು ಮಾಡ್ಕೊಂಡು ಬರ್ತಾಯಿದ್ದೆ. ನಿಮ್ಮ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಒಳ್ಳೆಯ ಕುಟುಂಬದಿಂದ ಬಂದಂತಹ ಹುಡುಗ, ತಂದೆ ತಾಯಿಯ ಪ್ರೀತಿ, ಬಾಂಧವ್ಯ, ವಿಶ್ವಾಸ, ನಂಬಿಕೆ, ಅಣ್ಣನ ಪ್ರೀತಿ ಎಲ್ಲವನ್ನೂ ಕೂಡ ಅನುಭವಿಸ್ತಿರೋಂಥ ಒಬ್ಬ ಹೀರೋ. ಹಾಗಾಗಿ ಈ ಸಿನಿಮಾಗೂ ನಿಮ್ಮ ಕುಟುಂಬದಲ್ಲಿ ನೀವು ಬೆಳೆಯುವಂಥ ರೀತಿಗೂ ಒಂದು ಸಾಮ್ಯತೆ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ಏನೇನು ನೋಡ್ಬೋದು ನಾವು? ಹೇಳಿದ ನಿಜ. ನನಗೆ ಈ ಪಾತ್ರ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆದಂಥ ಒಂದು ಪಾತ್ರ. ಸಿನಿಮಾನೇ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿದೆ. ಏನಕ್ಕಂದರೆ ನಾನು ನಿಜ ಜೀವನದಲ್ಲಿ ನಮ್ಮ ಡ್ಯಾಡಿ ಜೊತೆ ಹಿಂಗೆ ಇರ್ತೀವಿ, ನಾನು ಅಣ್ಣ ಇಬ್ಬರು. ನೀವು ನೋಡಿದ್ದೀರ, ನೀವು ಸಾಕಷ್ಟು ನೋಡಿದ್ದೀರ. ನಾವು ಫ್ರೆಂಡ್ಸ್ ಥರನೇ ಇದ್ದೀವಿ ಮನೇಲಿ. ಸೊ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದ್ದರೆ ನಾನು ಮನೇಲಿ ಹೆಂಗಿರ್ತೀನಿ ಅಂತ ಸನ್ ಆಫ್ ಮುತ್ತಣ್ಣ ನೋಡ್ಬೋದು. ಸೊ ರಘು ಸರ್ ಜೊತೆ ಅದೇ ಥರ ರಿಲೇಷನ್ಶಿಪ್ ಇರುತ್ತೆ ಅಂದರೆ ಸಿನಿಮಾಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಘು ಸರ್ ನಮ್ಮ ಜೊತೆ ಮಾಡ್ತಾ ಇರೋದು, ಅವ್ರ ತಂದೆ ಪಾತ್ರ ಮಾಡ್ತಿರೋದು ತುಂಬ ಖುಷಿ ಇದೆ. ಅವರು ಇಲ್ಲಾಂದರೆ ಈ ಪಾತ್ರಕ್ಕೆ ಇಷ್ಟೊಂದು ಜೀವ ತುಂಬಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನಮ್ಮ ಈ ಸಿನಿಮಾಗೆ ಒಂದು ತೂಕ ಕಮ್ಮಿ ಆಗ್ತಾಯಿತ್ತು ಅನಿಸುತ್ತೆ. ಸೊ ರಘು ಸರ್ ಇದ್ದಿದ್ದಕ್ಕೆ ನಮಗೆ ಒಂದು ಧೈರ್ಯ, ಬಲ ಬಂದಿದೆ ನಮಗೆ. ಆ್ಯಂಡ್ ಅವರು ಒಂದು ಇನ್ಸ್ಟಿಟ್ಯೂಷನ್ ಥರ. ಸೊ ನಮಗೆ ಇಡೀ ತಂಡಕ್ಕೆ ಅವರು ಒಂದು ಟೀಚರ್ ಥರ ಇದ್ದರು, ಅವರು ಅಪ್ಪನ ಥರ ಇದ್ದರು. ಸೊ ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು ಅವರಿಂದ. ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ಅವರು ತುಂಬ ಸಜೆಷನ್ಸ್ ಕೊಡ್ತಾಯಿದ್ರು, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ. ಬರೀ ನನಗಲ್ಲ, ಖುಷಿ ಅವ್ರಿಗೆ ಕೂಡ. ಆ್ಯಂಡ್ ಸ್ಕ್ರಿಪ್ಟಲ್ಲೂ ಎಲ್ಲಾದರೂ ಸ್ವಲ್ಪ ಬೆಟರ್ಮೆಂಟಿಗೆ ಚಾನ್ಸ್ ಇದ್ದರೆ ಅವ್ರು ನಮಗೆ ಹೇಳ್ತಾಯಿದ್ರು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಯೋಚನೆ ಮಾಡಿ ಅನ್ಸುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅದು ಸಿನಿಮಾ ಇವತ್ತು ನೋಡಿದ್ರೆ ಅದು ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೂ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಆ ಥರ ಒಬ್ಬರ ಜೊತೆ ನಾವು ಕೆಲಸ ಮಾಡಿದ್ದು ಇಷ್ಟು ಅರ್ಲಿಯಾಗಿ ನನ್ನ ಜೀವನದಲ್ಲಿ ನನಗೆ ಐ ಆಮ್ ಲಕ್ಕಿ ಅನಿಸುತ್ತೆ. ಯಾಕಂದರೆ ನಾನು ಇವಾಗ ಕಲ್ತಿರೋದೆಲ್ಲ ನಾನು ನೆಕ್ಸ್ಟ್ ಸಿನಿಮಾಗೆ ಹೋದರೆ ಅದೆಲ್ಲ ಫಾಲೋ ಆನ್ ಆಗ್ತಾನೆ ಇರುತ್ತೆ. ಸೊ ಇಡೀ ಜೀವನ ನನಗೆ ನನ್ನ ಜೊತೆ ಇರುತ್ತದು ರಘು ಸರ್ ಕಲಿಸಿರೋದು. ಸೊ ರಘು ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಗೇನ್ ನಂದು ಡ್ಯಾಡಿ ಸಂಬಂಧ ನಿಜದಲ್ಲಿ ಹೆಂಗಿದೆಯೋ ಅದು ತುಂಬ ಹೆಲ್ಪ್ ಆಗಿದೆ ನನಗೆ. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಒಂದೊಂದು ಸೀನು, ಒಂದೊಂದು ಶಾರ್ಟು ಇಮೋಷನ್ ಆಗಿರ್ಬೋದು ಅಥವಾ ಕಾಮಿಡಿ ಆಗಿರ್ಬೋದು. ಸೊ ನಾನು ನಿಜ ಜೀವನದಲ್ಲಿ ಡ್ಯಾಡಿ ಜೊತೆ ಹೆಂಗಿರ್ತಾ ಇದ್ದೀನಿ ಅಂತ ಜ್ಞಾಪಕ ಮಾಡಿಕೊಂಡು ಇದ್ರ ಆ್ಯಕ್ಟ್ ಮಾಡ್ತಾಯಿದ್ದೆ. ಸೊ ಅದು ಕೂಡ ನನಗೆ ತುಂಬ ಹೆಲ್ಪ್ ಆಗಿದೆ ನನಗೆ ಈ ಸಿನಿಮಾಯಲ್ಲಿ. ನೀವು ಹೇಳ್ತಾಯಿದ್ರಿ ಈ ಸಿನಿಮಾ ಅಳಿಸತ್ತೆ, ನಗ್ಸತ್ತೆ ಅನ್ನೋ ಮಾತನ್ನು ಹೇಳ್ತಾಯಿದ್ರಿ. ಹಾಗಾಗಿ ರಂಗಾಯಣ ಸರ್ ಜೊತೆಗೆ ಅಭಿನಯಿಸಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದರೆ ನೀವು ಹೇಳಿದಾಗ ಅದೊಂದು ಯೂನಿವರ್ಸಿಟಿ ಥರನೇ, ಅದು ಎಲ್ಲ ಥರದ ಪಾತ್ರವನ್ನು ಕೂಡ ಮಾಡಿದಂಥವ್ರು. ಆ ಅಭಿನಯ ಹೇಗಿತ್ತು? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸರ್ ತುಂಬ ಚೆನ್ನಾಗಿತ್ತು ಸರ್. ನನಗೆ ನಿಜವಾಗ್ಲೂ ನಾನು ಫಸ್ಟ್ ಡೇ ಶೂಟಿಂಗಲ್ಲಿ ಹೋದೆ. ತುಂಬ ಎಕ್ಸೈಟೆಡ್ ಆಗಿದೆ. ಸೊ ಮೇಕಪ್ ಎಲ್ಲ ಮುಗಿಸ್ಕೊಂಡು ಕ್ಯಾರವ್ಯಾನಿಂದ ಇಳಿದು ಹೋದೆ. ಸರ್ ಇದ್ದರು, ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ? ಪ್ರಣಾಮ್, ಹೇಗಿದೆಯಾ? ಚೆನ್ನಾಗಿದ್ದೀನಿ ಸರ್ ಅಂಥೇಳಿ. ಅದಾದಮೇಲೆ ಎಲ್ಲ ಕ್ಯಾಮ್ರಾ ಹತ್ರ ನಡ್ಕೊಂಡು ಹೋದ್ವಿ. ಆ ಶಾರ್ಟ್ ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆ ಕ್ಯಾಮ್ರಾ ರೋಲ್ ಅಂತ ಹೇಳ್ತಾರಲ್ಲ, ಸೊ ಒಬ್ಬ ನಟ ಇನ್ನೊಬ್ಬ ನಟನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆ್ಯಕ್ಟ್ ಮಾಡ್ತೀವಿ. ಸೊ
ಸೊ ಅಲ್ಲಿ ನೋಡಿದ ತಕ್ಷಣ ಅವಾಗ ಅನಿಸ್ತು ಅಯ್ಯಯ್ಯೋ ರಂಗಾಯಣ ರಘು ಸರ್ ಇದಾದ್ರು ಮುಂದೆ ಅಂತ. ಸೊ ನಟನೆ ಮಾಡಬೇಕಾದ್ರೆ ಆ ಫೀಲಿಂಗ್ ಬೇರೆ. ಸೊ ಅವಾಗ ಸ್ವಲ್ಪ ಗಿಡಿ ಅಂತ ಅನ್ಸತಿ ಬಾಡಿ. ಮತ್ತು ದೆನ್ ಫಸ್ಟ್ ದಿವಸ ಸ್ವಲ್ಪ ಹಂಗಿತ್ತು, ಬಟ್ ಅದಾದಮೇಲೆ ಅವರೇ ತುಂಬ ಕಂಫರ್ಟಬಲ್ ಮಾಡಿಸ್ಬಿಟ್ರು ನನ್ನ. ಈಸ್ ಸಚ್ ಅ ಸ್ವೀಟ್ ಆರ್ಟ್ ಅವರು. ಆ್ಯಂಡ್ ಅವ್ರ ಜೊತೆ ನಾವು ತುಂಬ ಮಜಾ ಮಾಡಿದ್ದೀವಿ ಶೂಟಿಂಗಲ್ಲಿ. ಎಸ್ಪೆಷಲಿ ವಾರಣಾಸಿಲಂತೂ ನಾವು ಆ ಶೆಡ್ಯೂಲ್ ತುಂಬ ಚೆನ್ನಾಗಿತ್ತು. ಪ್ರತಿ ದಿವಸ ಊಟ ನಾನು ರಘು ಸರ್ ಜೊತೆನೇ, ಇಡೀ ಟೀಮ್ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಗಾಡಿಕೊಂಡು. ಸೊ ಶೂಟಿಂಗು ಅಷ್ಟೇ. ಶೂಟಿಂಗ್ ಹೆಂಗೆ ಮಾಡಿದ್ದೀವಿ ಅಂದರೆ ನಮ್ಮ ಡೈರೆಕ್ಟರು, ನಮ್ಮ ಕ್ಯಾಮ್ರಾಮ್ಯಾನು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಮ್ಯಾನೇಜರ್ ಎಲ್ಲರೂ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಅವರು. ಸೊ 2015-2016 ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಸಿನಿಮಾ ಮಾಡೋಕ್ಕೆ. ಸೊ ಅವರೆಲ್ಲರೂ ಫ್ರೆಂಡ್ಸು. ಸೊ ನಾವು ಅಷ್ಟೇ ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ರು ಆಗಿದ್ವಿ ನಾವು. ಶೂಟಿಂಗಲ್ಲಾಗಲಿ ಆಚೆ ಆಗಲಿ ಎಲ್ಲರೂ ಬರೀ ಎಷ್ಟು ನಕ್ಕಿದ್ದೀವಿ ಅಂದರೆ ನಾವು ನಿಜವಲ್ಲೂ ಯಾವಾಗ ಶೂಟಿಂಗ್ ಮಾಡಿದ್ದೀವಿ ಯಾವಾಗ ಮುಗಿಸಿದ್ದೀವಿ ಅಂತ ನಮಗೆ ಗೊತ್ತಾಗಿಲ್ಲ. ಸೊ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ರಘು ಸರ್ ಆಲ್ಸೋ ಇಸ್ ಗ್ರೇಟ್ ಕಂಪನಿ, ಈಸ್ ಸೋ ಕಂಫರ್ಟಬಲ್ ಟು ವರ್ಕ್ ವಿತ್. ಆ್ಯಂಡ್ ಈ ಸಿನಿಮಾ ಒಪ್ಕೊಂಡು ನಮ್ಮ ಜೊತೆ ಮಾಡಿದ್ದಕ್ಕೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇದು ಮುಖ್ಯವಾದ ಪ್ರಶ್ನೆಗಳು. ಯಾಕಂದರೆ ಗಂಡು ಮಕ್ಕಳಿಗೆ ತಾಯಿ ಪ್ರೀತಿ ಹತ್ತಿರ ಇರುತ್ತೆ ಜಾಸ್ತಿ, ಹೆಣ್ಮಕ್ಳಿಗೆ ತಂದೆಯ ಪ್ರೀತಿ ಜಾಸ್ತಿ ಸಿಗ್ತದೆ. ಅದ್ರ ಜೊತೆಗೆ ತಂದೆಯ ಪ್ರೀತಿ ಇದ್ದರೂ ಕೂಡ ತಾಯಿ ಪ್ರೀತಿನೇ ಹೆಚ್ಚಾಗಿ ಹತ್ತಿರದಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ತಂದೆಯ ಬಾಂಧವ್ಯವನ್ನು ಬಗ್ಗೆ ನೀವೇನು ಹೇಳ್ತೀರಿ ಒಂದು ವರ್ಡ್ ಹೇಳೋದಾದರೆ? ಅದು ತುಂಬ ಇದೆ, ಒಂದ ಎರಡ. ಅದಕ್ಕೆ ಏನಂದರೆ ನೀವು ಹೇಳಿದ್ರಿ ಇದರಲ್ಲಿ ತಂದೆ ಮಗಳು ಸುಚೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ. ಸೊ ಖುಷಿಯವ್ರದ್ದು ಸುಚೇಂದ್ರ ಪ್ರಸಾದ್ ಸರ್ದು ಇಮೋಷನ್ ತುಂಬ ಚೆನ್ನಾಗಿದೆ. ತುಂಬ ಮೆಚ್ಯೂರ್ಡ್ ರಿಲೇಷನ್ಶಿಪ್ ಅವರಿಬ್ಬರದು. ಅಪ್ಪಂಗೆ ಕಾಳಜಿ ಜಾಸ್ತಿ, ಮಗಳು ತುಂಬ ಮೆಚ್ಯೂರಿಟಿ ಪ್ರಾಕ್ಟಿಕಲ್ ಆಗಿರೋ ಒಂದು ಮಗಳು. ಸೊ ಆ ಎರಡು ಕಾಂಬಿನೇಷನ್ ಜೊತೆಗೆ ಬಂದಾಗ ಏನಾಗುತ್ತೆ, ಅವ್ರು ಯಾರು ಚೇಂಜ್ ಆಗ್ತಾರೆ, ಯಾರು ಚೇಂಜ್ ಆಗಬೇಕಾಗುತ್ತೆ, ಅದೆಲ್ಲ ತುಂಬ ಚೆನ್ನಾಗಿದೆ ಸಿನಿಮಾಲಿ. ಆ್ಯಂಡ್ ನಂದು ರಘು ಸರ್ ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ, ಇವನಿಗೂ ತುಂಬ ಕಾಳಜಿ ಅವ್ರ ಅಪ್ಪನ ಮೇಲೆ. ಅವರಪ್ಪ ಹುಷಾರಾಗಿರಬೇಕು, ಈ ಥರ ಬೇಜಾರು ಮಾಡ್ಕೋಬಾರ್ದು, ನಗ್ನಾಗ್ತಾ ಇರಬೇಕು ಇವನು. ಸೊ ಯಾವಾಗ ಬೇಜಾರಾಗ್ತಾನೋ ನಾನಿಲ್ವಾ ಬಾ ನಾನು ನೋಡ್ಕೋತೀನಿ ಬಾ ಅಂತ ಎಬ್ಬರಿಸ್ತಾ ಇರ್ತಾನೆ. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಒಬ್ಬ ಅಮ್ಮನೂ ಆಗಿರ್ತಾನೆ. ಅಂದರೆ ಅವ್ರ ಹೆಂಡತಿ ಥರ ಇರ್ತಾರಲ್ಲ, ಸೊ ಅದೂ ಆಗಿರ್ತಾನೆ ಇವನು. ಅಂದರೆ ಅಡುಗೆ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಆ ಥರ ಒಂದು ಪ್ರೀತಿನೂ ಕೊಡ್ತಾ ಇರ್ತಾನೆ ಇವನು ಅವ್ರ ತಂದೆಗೆ. ಸೊ ಒಂದು ತುಂಬ ಮೆಚ್ಯೂರ್ಡ್ ಪಾತ್ರ. ತುಂಬ ಅವ್ನಿಗೆ ಗೊತ್ತು, ತುಂಬ ಚಾಲಾಕಿ ಅವನು. ಯಾರಿಗೆ ನೋವಾಗುತ್ತೆ, ಯಾವಾಗ ನಾನು ಇದು ಮಾಡಿದ್ರೆ ಅವ್ರಿಗೆ ನೋವಾಗುತ್ತೆ, ಸೊ ಅದು ಮಾಡೋದೇ ಇಲ್ಲ, ಬಟ್ ಆ ಕೆಲಸ ಆಗಿರುತ್ತೆ. ಸೊ ಆ ಥರ ಒಂದು ಪಾತ್ರ. ಸೊ ಆ ಬಾಂಧವ್ಯಕ್ಕೆ ಆ ಮರ್ಯಾದೆ, ಆ ಪ್ರೀತಿ ಇರಲೇಬೇಕು. ಆ್ಯಂಡ್ ತುಂಬ ತುಂಬ ಮುಖ್ಯ ಸರ್. ತುಂಬ ಆ ಫೀಲಿಂಗ್ಸ್ ಇರೋದು, ಆ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋದು ನಿಜ ಜೀವನದಲ್ಲೂ ಅದು ಮಾಡಲೇಬೇಕು ಎಲ್ಲರೂ, ಅವ್ರ ತಂದೆ ಜೊತೆ ಆಗಿರಲಿ. ಯಾಕಂದರೆ ಸುಮಾರು ಸತಿ ತಂದೆದಿರು ಹೆಂಗಂದರೆ ಸ್ವಾಭಿಮಾನ ತುಂಬ ಜಾಸ್ತಿ, ಅವ್ರಿಗೆ ಏನೂ ಹೇಳ್ಕೊಳ್ಳಲ್ಲ ಅವರು. ಸೊ ಮಕ್ಕಳು ಅವ್ರ ಜೊತೆ ಹೋಗಿ ಮಾತಾಡಿ ಅದನ್ನು ಸ್ಲೋ ಆಗಿ ತೆಗಿಸ್ಬೇಕು. ಸೊ ಅದು ತೆಗಿಸಿದ್ರೆ ಅವಾಗ ಓಪನ್ ಅಪ್ ಆಗ್ತಾರೆ, ಅವ್ರಿಗೂ ಸ್ವಲ್ಪ ತಲೆಭಾರ ಕಮ್ಮಿ ಆಗುತ್ತೆ. ಅದು ಆ ಥರ ಒಂದು ರಿಲೇಷನ್ಶಿಪ್ಪು. ಸೊ ಅದೆಲ್ಲ ಇದೆ ಸಿನಿಮಾಲಿ. ಆ್ಯಂಡ್ ತುಂಬ ಮುಖ್ಯವಾಗಿ ನೀವು ಸಂಬಂಧಗಳ ಬಗ್ಗೆ ಹೇಳಿದ್ರಲ್ಲ, ಸಂಬಂಧಗಳ ಬೆಲೆ ಏನಕ್ಕೆ ಬೆಲೆ ಕೊಡಬೇಕು, ಆ್ಯಂಡ್ ಹೆಂಗೆ ಇರಬೇಕು ನಮ್ಮ ತಂದೆ ತಾಯಿ ಜೊತೆ ಅಂತ ತುಂಬ ಚೆನ್ನಾಗಿದೆ ಸಿನಿಮಾಲಿ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ನಮ್ಮ ಡೈರೆಕ್ಟ್ರು. ನೀವು ಹೇಳ್ತಿದ್ದಾಗ ಮಾತನ್ನು ಕೇಳಿದಾಗ ಒಂದು ಕಡೆ ಸುಚೇಂದ್ರ ಪ್ರಸಾದ್ ಹಾಗೆ ಖುಷಿ ರವಿ ಅವರ ತಂದೆ ಮಗಳ ಕಾಂಬಿನೇಷನ್, ಈ ಕಡೆ ನೀವು ಮತ್ತು ರಂಗಣ್ಣ ಸರ್ ತಂದೆ ಮಗನ ಕಾಂಬಿನೇಷನ್, ಇವೆರಡು ಜುಗಲ್ಬಂದಿ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹೌದು ಸರ್, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಬ್ಬ ಮಗಳ ತಂದೆಯಾಗಿ ಅವರಿಗೆ ಇರೋ ಜವಾಬ್ದಾರಿನೇ ಬೇರೆ. ನನ್ನ ಮಗಳು ಒಳ್ಳೆ ಮನೆಗೆ ಸೇರಬೇಕು ಅಂತ. ಸೊ ಆ ಥರ ಒಂದು ಸಿಚುವೇಶನ್ನು ಬರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮಿಬ್ಬರು ಲವ್ ಕಟ್ಟಾಗುತ್ತಾ ಇಲ್ವಾ ಅಂತ ಹಂಗೂ ಹೋಗುತ್ತೆ. ಆ್ಯಂಡ್ ರಘು ಸರ್, ಸುಚೇಂದ್ರ ಪ್ರಸಾದ್ ಸರ್ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾಲಿ. ಬಟ್ ಅವರಿಗೆ ಅವರಿಬ್ಬರು ಕಾಂಬಿನೇಷನ್ ಜಾಸ್ತಿಗಿಂತ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡಿರ್ತೀನಿ. ಸೊ ಅವರು ಗೊತ್ತಾಗ್ದಂಗೆ ಇಲ್ಲೂ ಹ್ಯಾಂಡಲ್ ಮಾಡ್ತಾ ಇರ್ತೀನಿ, ಅವ್ರಿಗೆ ಗೊತ್ತಾಗ್ದಂಗೆ ಇಲ್ಲೂ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಸೊ ಆ ಥರ ಒಂದು ಜುಗಲ್ ಬಂದು ಅದು ನನಗೆ ಸಿಕ್ಕಿದೆ ಅದು. ಸೊ ಆ ಥರ ತುಂಬ ಚೆನ್ನಾಗಿ ಬಂದಿದೆ ಅದು. ಈ ಸಿನಿಮಾನ ನಿಮ್ಮ ತಂದೆ ದೇವರಾಜ್ ಸರ್ ಮತ್ತು ಅಮ್ಮ ನೋಡಿದ್ರು ಅಂತಲೇ ಕೇಳ್ಪಟ್ವಿ. ಏನು ಹೇಳಿದ್ರು ನಿಮಗೆ ಅಂತ ಹೇಳಿ? ಸರ್ ಮಾತು ಬರಲಿಲ್ಲ ಸರ್. ಇಬ್ಬರು ಕಣ್ಣು ತುಂಬ್ಕೊಂಡಿದ್ರು. ಹತ್ಕೊಂಡು ಒಂದು ದೊಡ್ಡ ಹಗ್ ಕೊಟ್ಬಿಟ್ಟು ಕಿಸ್ ಕೊಟ್ಬಿಟ್ಟು, ಚೆನ್ನಾಗಿದೆ ಮಗನೇ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ಯಾ. ಎಸ್ಪೆಷಲಿ ಡೈರೆಕ್ಟ್ರಿಗಂತೂ ಅಪ್ಪ ಫಸ್ಟ್ ಏನು ಹೇಳಿದೆ ಅಂದರೆ, ಶ್ರೀಕಾಂತ್ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿಯಾಗಿ ಬರ್ದಿದ್ದೀರಾ, ತುಂಬ ಚೆನ್ನಾಗಿದೆ, ಏನೂ ಚೇಂಜಸ್ ಇಲ್ಲ ಸಿನಿಮಾಲಿ, ಹಿಂಗೆ ಮಾಡಿ ನೀವು, ತುಂಬ ಚೆನ್ನಾಗಿದೆ ಸಿನಿಮಾ
ಅಂತ ಎಲ್ಲರಿಗೂ ಭರವಸೆ ಕೊಟ್ಟರು. ಆಮೇಲೆ ಯೂಶ್ವಲಾಗಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಅಪ್ಪ, ಅದಂತೂ ಗ್ಯಾರಂಟಿ. ಸೊ ಅವತ್ತು ಏನು ಕಾಮೆಂಟ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, ಬರೀ ಪ್ರೀತಿ ಇತ್ತು, ಬರೀ ಹೆಮ್ಮೆ ಇತ್ತು. ಸೊ ತುಂಬ ಹೆಮ್ಮೆ ಇತ್ತು ನಮಗೆ, ನಾವು ಇದು ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಮಗೆ ಹೆಮ್ಮೆ ಆಯಿತು ಅವತ್ತು. ಆ್ಯಂಡ್ ನಮ್ಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಇದನ್ನು ಚೆನ್ನಾಗಿ ರಿಲೀಸ್ ಮಾಡಬಹುದು ಅಂತ ನಮಗೆ ಕಾನ್ಫಿಡೆನ್ಸು ಕೊಟ್ಟರು ಅವರು. ಆ್ಯಂಡ್ ಹೆಚ್ಚಾಗಿ ನನಗೆ ಅಣ್ಣ ಸಿನಿಮಾ ನೋಡಿದಾಗ ಅವ್ನು ಜೋರಾಗಿ ಜೋರಾಗಿ ಬಿಕ್ಕಿ ಹೇಳ್ತಾಯಿದ್ದ. ನನ್ನ ತಪ್ಕೊಂಡು 2 ನಿಮಿಷ ಟೈಟಾಗಿ ತಪ್ಕೊಂಡು ಸಕ್ಕತ್ತಾಗಿ ಮಾಡಿದೆ ಕಣ, ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದ್ಮೇಲೆ ಅದಕ್ಕಿಂತ ಕಾಂಪ್ಲಿಮೆಂಟ್ ಬೇಡ ಸರ್ ನಮಗೆ. ಅಲ್ಲಿಗೆ ಮನೆಯವರಂತೂ ನಿಮ್ಮ ಅಭಿನಯವನ್ನು ಒಪ್ಕೊಂಡಿದ್ದಾರೆ, ಸಿನಿಮಾದ ಸ್ಟೋರಿ ಹಂಗೆ ಒಪ್ಕೊಂಡಿದೆ ಅನಿಸುತ್ತೆ. ಸಾಮಾನ್ಯವಾಗಿ ಎಲ್ಲ ಹೀರೋಗಳು ಒಂದು ಮಾಸ್ ಎಲಿಮೆಂಟ್ಸ್ ಇರುವಂಥ ಸಬ್ಜೆಕ್ಟ್ ಮೂಲಕ ಬರಬೇಕು ನಾವು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ. ಬಟ್ ನೀವು ಒಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾವನ್ನು ಒಂದು ಫ್ಯಾಮಿಲಿ ಹೀರೋ ಆಗಿ ಬರಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಂತ ಅನಿಸುತ್ತೆ. ಪಾತ್ರದ ಈ ಕತೆ ಆಯ್ಕೆ ಹೇಗಿತ್ತು? ಅಥವಾ ಅಪ್ಪಾಜಿ ಅವರೇನಾದ್ರು ಇದು ಮಾಡುವಂಥ ರೆಫರ್ ಮಾಡಿದ್ರೆ ಅಥವಾ ನಿಮಗೆ ಕತೆ ಇಷ್ಟ ಆಯಿತಾ, ಹೇಗೆ? ಇಲ್ಲ, ನನಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗಲೇ ಡ್ಯಾಡಿ ನನ್ನ ಜೊತೆ ಕೇಳಿದ್ವಿ ಕತೆನ. ಸೊ ಕೇಳಿದ ತಕ್ಷಣ ಓಕೆ ಮಾಡಿದ್ವಿ. ನಮಗಿಬ್ಬರಿಗೂ ಏನೂ ಡೌಟ್ಸ್ ಇರಲಿಲ್ಲ, ಚೇಂಜಸ್ ಇರಲಿಲ್ಲ, ಏನೂ ಇರಲಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ರಿಯಲಿಸ್ಟಿಕ್ ಸಿನಿಮಾ ಮಾಡೋಕ್ಕೆ ಇಷ್ಟ, ಸ್ವಲ್ಪ ಜನಕ್ಕೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನನಗೆ ಒಂದು ಪಾತ್ರ ಒಪ್ಕೋಬೇಕಾದ್ರೆ ನನ್ನ ರಿಯಲ್ ಲೈಫಿಗೆ ನನಗೆ ಸ್ವಲ್ಪ ಅಟ್ಲೀಸ್ಟ್ ಕನೆಕ್ಟ್ ಸಿಕ್ಕಿದ್ರೆ ಅದು ಮಾಡೇ ಮಾಡ್ತೀನಿ, ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ನನಗೆ ಸ್ವಲ್ಪ ಕನೆಕ್ಷನ್ ಇರಬೇಕು. ಸೊ ನನಗೆ ಕನೆಕ್ಷನ್ ಇಲ್ಲ ಅಂದಮೇಲೆ ಆಡಿಯನ್ಸ್ಗೂ ಅದು ನಾವು ಒಪ್ಸೋಕ್ಕಾಗಲ್ಲ. ಸೊ ಆ ಥರ ಸಿನಿಮಾ, ಆ ಥರ ಕತೆ ಮಾಡಬೇಕಂತ ನನಗಿಷ್ಟ. ಆ್ಯಂಡ್ ಮಾಸ್ ಸಿನಿಮಾನೂ ನನಗೆ ಮಾಡೋಕ್ಕೆ ಇಷ್ಟ, ಬಟ್ ಅದನ್ನು ರಿಯಲಿಸ್ಟಿಕ್ ಆಗಿರಬೇಕು. ಸುಮ್ಮನೆ ಬಿಲ್ಡಪ್ ಅಲ್ಲ, ಅಲ್ಲಿ ಆ ಕ್ಯಾರೆಕ್ಟರಿಗೆ ಬಿಲ್ಡಪ್ ಇರಬೇಕು, ಕಥೆಯಲ್ಲಿ ಆ ಕ್ಯಾರೆಕ್ಟ್ರಿಗೆ ಬಿಲ್ಡಪ್ ಇರಬೇಕು. ಆಮೇಲೆ ಈ ಸಿನಿಮಾಲೂ ಅಷ್ಟೇ, ಈ ಸಿನಿಮಾ ಹೀರೋಯಿಸಮ್ ನೆಕ್ಸ್ಟ್ ಲೆವೆಲ್ ಇದೆ. ಹೆಂಗೆ ಅಂದರೆ ಇಮೋಷ್ನಲ್ ಆಗೇ ಗೆಲ್ತಾನೆ. ಆ ಥರ ಒಬ್ಬ ತಂದೆ ಹೀರೋಯಿನ್ ಹತ್ರ ಹೋಗ್ಬಿಟ್ಟು ನನ್ನ ಮಗ ಈ ಥರ ಅಮ್ಮ ಅಂತ ಹೇಳ್ತಾರಲ್ಲ, ಆ ಕ್ಯಾರೆಕ್ಟರ್ ಅಲ್ಲೇ ಗೆದ್ಬಿಡುತ್ತೆ. ಅದಕ್ಕಿಂತ ಬಿಲ್ಡಪ್ ಏನು ಬೇಕು ಅದೇ ಒಬ್ಬ ಮನುಷ್ಯಂಗೆ. ಸೊ ಆ ಥರ ಹೀರೋಯಿಸಮ್ ಇದೆ ಈ ಸಿನಿಮಾಲಿ, ಇಮೋಷ್ನಲ್ ಹೀರೋಯಿಸಮ್ ಇದೆ ಸಿನಿಮಾಲಿ. ಸೊ ಆ ಥರ ಒಂದು ಕತೆ ಬಂದಾಗ, ಆ ಥರ ಒಂದು ಪಾತ್ರ ಸಿಕ್ಕಿದಾಗ ನಾನು 100% ನಾನು ಮಾಡೇ ಮಾಡ್ತೀನಿ. ನೇರವಾದ ಒಂದೆರಡು ಪ್ರಶ್ನೆಗಳು. ನಿಮ್ಮ ತಂದೆ ನಿಮ್ಮನ್ನು ಬಿಟ್ಟಿರ್ತಾರ ಸಾಮಾನ್ಯವಾಗಿ? ಸರ್, ಬಿಟ್ಟಿರ್ತಾರೆ ಅಂದರೆ ಕಮ್ಮಿನೇ, ತುಂಬ ಕಮ್ಮಿ. ಬಟ್ ಈ ಥರ ಶೂಟಿಂಗ್ ಹೋದಾಗ ಅವಾಗ ದೂರ ಇರ್ತಾರೆ. ನಾನು ಇವಾಗ ಮೊನ್ನೆ 10 ದಿವಸ ಇರಲಿಲ್ಲ ಊರಲ್ಲಿ. ಸೊ ತುಂಬ ಅದು ಈ ಸಿನಿಮಾ ನೋಡಾದಮೇಲೆ ನಾನು 10 ದಿವಸ ಆಚೆ ದೂರ ಇದ್ನಲ್ಲ, ಸೊ ಅದು ಸ್ವಲ್ಪ ಕಾಡ್ತು ನಾನು. ಸೊ ವೀಡಿಯೋ ಕಾಲ್ ಮಾಡಿ ಡ್ಯಾಡಿ ಮಮ್ಮಿಗೆ ಹೆಂಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಮಿಸ್ ಮಾಡ್ಕೋತಾಯಿದ್ದೀನಿ ನಿಮ್ಮನ್ನ ಅಂತ. ಸೊ ಆ ವ್ಯಾಲ್ಯೂಸ್ ನನಗೆ ಗೊತ್ತಿಲ್ಲದೇ ಸಬ್ಕಾನ್ಷಿಯಸ್ಲಿನೇ ಈ ಸಿನಿಮಾ ನೋಡಾದ್ಮೇಲೆ ಆ ವ್ಯಾಲ್ಯೂಸ್ ಬಂದ್ಬಿಡುತ್ತೆ ಜನತೆಗೆ. ನನಗೆ ಬಂದಿದೆ. ಸೊ ಜನ ನೋಡಾದ್ಮೇಲೆ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಕರೆಕ್ಟ್ ಅಲ್ಲ, ಅಪ್ಪಂಗೆ ಫೋನೇ ಮಾಡಿಲ್ಲ, ಇವತ್ತು ಫೋನ್ ಮಾಡಬೇಕು ಅಪ್ಪಂಗೆ. ಅಷ್ಟು ಮಾಡಿದ್ರೆ ಸಾಕು, ಅಷ್ಟು ಸಿಕ್ಕಿದ್ರೆ ಸಾಕು ನಮಗೆ, ನಮ್ಮ ಸಿನಿಮಾ ಗೆದ್ದಂಗೆ. ಬಟ್ ಹೌದು, ಡ್ಯಾಡಿ ಇವಾಗ ಸಲಾರ್ ಎಲ್ಲ ಮಾಡಿದ್ರಲ್ಲ ಅಲ್ಲಿ. ಸೊ ಅವಾಗ ಹೈದ್ರಾಬಾದ್ ಒಂದು ವಾರ 8 ದಿವಸ ಆ ಥರ ಹೋಗ್ತಾರೆ. ನಾನು 10 ದಿವಸ ಇರಲಿಲ್ಲ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಹಂಗೆ ಸ್ವಲ್ಪ ದೂರ ಲಾಂಗ್ ಶೆಡ್ಯೂಲ್ಸ್ ಇದ್ದೇ ಇರುತ್ತೆ ಔಟ್ಡೋರ್ ಎಲ್ಲ ಹೋದರೆ. ಬಟ್ ಬಿಟ್ಟಿರೋದು ಕಮ್ಮಿ. ಏನಾದ್ರೂ ಮನೆ ಎಲ್ಲರ ಜೊತೆಗೆ ಇರ್ತೀವಿ. ದಿನಕ್ಕೆ ಎಷ್ಟು ಸರಿ ತಂದೆ ಜೊತೆಗೆ ಮಾತಾಡ್ತೀರಿ ಫೋನ್ ಕಾಲಲ್ಲಿ ದೂರ ಇದ್ದರೆ? ನಾನು ಎದ್ದ ತಕ್ಷಣ ಫಸ್ಟು ಟಿಫನ್ ಬ್ರೇಕ್ ಅಂತ ಬಿಡ್ತಾರಲ್ಲ, ಟಿಫನ್ ಬ್ರೇಕಲ್ಲಿ ಫೋನ್ ಮಾಡ್ತೀನಿ, ಲಂಚ್ ಬ್ರೇಕಲ್ಲಿ ಫೋನ್ ಮಾಡ್ತೀನಿ, ಶೂಟಿಂಗ್ ಪ್ಯಾಕಪ್ ಆಗಿದ ತಕ್ಷಣ ಫೋನ್ ಮಾಡ್ತೀನಿ, ಮತ್ತು ರೂಮ್ಗೆ ಹೋದ್ಮೇಲೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ಫೋನ್ ಮಾಡ್ತೀನಿ. ಸೊ ಅದು ಅಲ್ಲ, ಔಟ್ಡೋರ್ ಬಿಡಿ, ಇಲ್ಲಿ ಬೆಂಗಳೂರಲ್ಲೂ ಬ್ರೇಕಲ್ಲಿ ಇವಾಗ ಶೂಟಿಂಗ್ ಮುಗಿತು ಬ್ರೇಕಲ್ಲಿ ಫೋನ್ ಮಾಡ್ತೀನಿ. ಲಂಚ್ ಬ್ರೇಕಲ್ಲಿ ಅಣ್ಣ ನಾನು ಇಬ್ಬರು ಹಂಗೆ. ಬೆಳಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಫಸ್ಟು ಬ್ರೇಕ್ಫಾಸ್ಟ್ಗೆ ಬ್ರೇಕ್ ಬಿಡ್ತಾರಲ್ಲ, ಬ್ರೇಕ್ ಬಿಟ್ಟಾಗೆಲ್ಲ ಮಾಡ್ತೀನಿ, ಏನು ಮಾಡ್ತೀರಾ ತಿಂದ್ರಾ ಅಂತ. ಆ್ಯಂಡ್ ನಾವು ಬೆಂಗಳೂರಲ್ಲಿದ್ರೂ ಶೂಟಿಂಗ್ ಮುಗಿದ ತಕ್ಷಣ ಪ್ಯಾಕಪ್ ಆಯಿತು ಡ್ಯಾಡಮ್ಮ, ಬರ್ತಾಯಿದ್ದೀನಿ ಮನೆಗೆ ಅಂತ. ಅವಾಗಲೂ ಮನೆಗೆ ಹೋಗ್ತೀನಿ, ನಾನು ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ಮೀಟ್ ಮಾಡ್ತೀವಿ. ಬಟ್ ಪ್ಯಾಕಪ್ ಆಗಿದ ತಕ್ಷಣ ಫೋನ್ ಮಾಡಿಬಿಟ್ಟು ಆಯಿತು ಮುಗೀತು ಬರ್ತಾಯಿದ್ದೀನಿ ಈಗ ಅಂತೇಳಿ ಮತ್ತೆ ಹೋಗ್ತೀನಿ. ನೀವು ನಿಮ್ಮ ತಂದೆಗೆ ಏನಂತ ಕರಿತೀರಿ ಮತ್ತು ನಿಮಗೆ ನಿಮ್ಮ ತಂದೆ ಏನಂತ ಹೇಳಿ ಕರೀತಾರೆ? ನಾನು ಅಣ್ಣ ಇಬ್ಬರು ಡ್ಯಾಡುಮಾ ಅಂತ ಕರಿತೀವಿ. ಸೊ ನನಗೆ ಸ್ವಲ್ಪ ಮಮ್ಮಿ ಮಹಾರಾಷ್ಟ್ರನ್ ಬ್ಯಾಕ್ಗ್ರೌಂಡ್ ಅಲ್ಲ, ಸೊ ಅವ್ರಿಗೂ ಚಂದುಮಾ ಅಂತ ಕರಿತೀವಿ. ಸೊ ಮಾ ಅನ್ನೋದು ಸ್ವಲ್ಪ ಹಿಂದಿ ಮರಾಠಿ ಕಡೆ ಯೂಸ್ ಮಾಡ್ತೀವಿ. ಸೊ ಕ್ಯೂಟಾಗಿ ನಾನು ಅಣ್ಣ ಇಬ್ಬರು ಡ್ಯಾಡುಮಾ ಅಂತ ಕರಿತೀವಿ. ಆ್ಯಂಡ್ ಅವರು ನನ್ನ ಚೋಟು, ನನ್ನ ಪೆಟ್ ನೇಮ್ ಚೋಟು. ಹೌದು, ಎರಡನೇ ಮಗ, ಚಿಕ್ಕ ಮಗ ಅದಕ್ಕೆ ಮಗ ಅಂತ. ಆಮೇಲೆ ನನ್ನ ಅಣ್ಣನ ಫ್ರೆಂಡ್ಸ್ ಗ್ರೂಪಲ್ಲೂ ಅಷ್ಟೇ ನಾನು ಯಂಗೆಸ್ಟ್ ಅಲ್ಲ. ಸೊ ಅಣ್ಣನ ಫ್ರೆಂಡ್ಸ್ ಆಗಿರಲಿ, ಮನೇಲಿ ಡ್ಯಾಡಿ ಮಮ್ಮಿ ಆಗಿರಲಿ, ಅಥವಾ ನಮ್ಮ ರಿಲೇಟಿವ್ಸ್ ಆಗಿರಲಿ, ಜಾಸ್ತಿ ಎಲ್ಲರೂ ಚೋಟು ಅಂತಲೇ ಕರೆಯೋದು.
ಪ್ರಣವ್ಗೆ ದೇವರಾಜ್ ಅವರು ತುಂಬ ಪ್ರೀತಿ ಮಾಡಿದ್ದು ಮತ್ತು ತುಂಬ ಬೈದಿದ್ದು ಯಾವ್ದಾದ್ರು ವಿಷಯಗಳು ಹೇಳ್ಕೊಬೋದಾ? ಬೈದಿರೋದು ತುಂಬ ಕಮ್ಮಿ ಡ್ಯಾಡಿ, ನನಗೆ ಆಗಿರಲಿ ಅಣ್ಣ ಆಗಿರಲಿ. ಆ್ಯಂಡ್ ನಮಗೂ ಅಷ್ಟೇ ತುಂಬ ಭಯ ಆಯಿತು ಡ್ಯಾಡಿ ಅಂದರೆ. ಭಯ ಅಂದರೆ ಅಫ್ಕೋರ್ಸ್ ಭಯ ಇದ್ದೇ ಇರುತ್ತೆ, ಭಯ ಆಯಿತು. ಆ್ಯಂಡ್ ಅಂಥ ದೊಡ್ಡ ತಪ್ಪೇನು ಮಾಡಿಲ್ಲ ಅನಿಸುತ್ತೆ ನಾವು ಜೀವನದಲ್ಲಿ, ಮಿಸ್ಟೇಕ್ ಮಾಡಿರೋದು. ಬಟ್ ಸೊ ಆ ಭಯದಿಂದ ನಾನು ಅಣ್ಣ ಯಾವತ್ತೂ ತರಲೆ ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ. ಸುಮ್ಮನೆ ಇದು ತಲಾಟೆ ಮಾಡೋದು ಅದೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಚಿಕ್ಕ ವಯಸ್ಸಿಂದನೂ ತುಂಬ ಸೋಬರ್ ಕಿಡ್ಸ್ ನಾನು ಅಣ್ಣ. ಸೊ ಅಷ್ಟೇನು ಬೈದಿಲ್ಲ. ಅವರು ಬೈಸ್ಕೊಂಡಿದ್ದೀವಿ ಅಫ್ಕೋರ್ಸ್, ಎಲ್ಲರೂ ಬೈಸ್ಕೊತಾರೆ. ಬಟ್ ಅದು ಬರೀ ಒಂದು ದಿವಸಕ್ಕೆ ಅಷ್ಟೇ, ಅದು ಬೇರೆ ಏನಿಲ್ಲ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ದೇವರಾಜ್ ಸರಿಂದ ಅಂದರೆ ನಿಮ್ಮ ತಂದೆಯಿಂದ ತುಂಬ ಹಠ ಮಾಡಿದಂಗೆ ಇದು ಬೇಕೇ ಬೇಕು ಅಂತ ತೊಗೊಂಡಿದ್ದು ಯಾವುದು, ಮತ್ತು ನೀವು ಅವ್ರಿಗೆ ಬೆಸ್ಟ್ ಗಿಫ್ಟಾಗಿ ಏನು ಕೊಟ್ಟಿದ್ದೀರಿ ಅಂತ? ಸರ್ ಸರ್ ಅವ್ರಿಗೇನು ಗಿಫ್ಟ್ ಕೊಡೋದು ಸರ್, ಅವರೇ ನಮಗೆ ಗಿಫ್ಟು. ನನಗೆ ಹಠನೂ ತುಂಬ ಇಲ್ಲ ಸರ್ ನಮಗೆ. ಯಾವಾಗಲೂ ಹೇಳಿದ್ನಲ್ಲ, ನಾನು ಅಣ್ಣ ತುಂಬ ಸೋಬರ್ ಕಿಡ್ಸ್ ಆಗಿದ್ವಿ ಅಂತ. ಸೊ ಯಾವುದಕ್ಕೂ ಜಾಸ್ತಿ ಹಠ ಮಾಡ್ತಾ ಇರಲಿಲ್ಲ, ತುಂಬ ಗಲಾಟೆ ಮಾಡ್ತಾ ಇರಲಿಲ್ಲ, ಜಗಳ ಆಡ್ತಾ ಇರಲಿಲ್ಲ. ಸೊ ಏನಿಲ್ಲ, ನಮ್ಮದು ಕೆಲವು ಸರ್ತಿ ಅನಿಸುತ್ತೆ ಈ ಥರ ಎಲ್ಲ ಕೇಳಿದಾಗ, ಅಯ್ಯೋ ಇದು ಮಾಡಬೇಕಾಯ್ತಾ, ತರಲೆ ಮಾಡಬೇಕಾಯ್ತಾ, ತಲಾಟೆ ಮಾಡಬೇಕಾಯ್ತಾ ಚಿಕ್ಕ ವಯಸ್ಸಲ್ಲಿ ಅಂತ. ಬಟ್ ಸ್ಟಿಲ್ ಬಟ್ ಡ್ಯಾಡಿ ಮಮ್ಮಿ ಆ ಥರ ಬೆಳೆಸಿಯಾರ ನಮ್ಮನ್ನ. ಸೊ ಅದೇ ಕಾಪಾಡ್ತಾ ಇರೋದು ನಮ್ಮನ್ನ ಈಗ. ಬಟ್ ಸೊ ಅಷ್ಟೇನು ಇಲ್ಲ ಅನಿಸುತ್ತೆ. ಆ್ಯಂಡ್ ನನಗೆ ಬೆಸ್ಟ್ ಗಿಫ್ಟು ಅವ್ರಿಗೆ ಸರ್ ಏನು ಕೊಟ್ಟರು ಸೊ ಅದು ಏನು ಸಾಲಲ್ಲ ಅವ್ರಿಗೆ. ಎಷ್ಟೇ ಕಾಸ್ಟ್ಲಿ ಆಗಿರಲಿ, ನಾವು ಏನು ಕೊಟ್ರು ಎಷ್ಟು ಅದು ಏನು ಕೊಟ್ಟರು ಅದು ಮೀನಿಂಗ್ ಇರಲ್ಲ ಅವ್ರಿಗೆ. ಅವರು ನಮಗೆ ಮಾಡಿದ್ದಾರೆ. ಐ ಥಿಂಕ್ ಲೈಫಲ್ಲಿ ಗೆದ್ದರೆ ಅದು ಡ್ಯಾಡಿಗೆ ನಾನು ಕೊಡೋ ಬೆಸ್ಟ್ ಗಿಫ್ಟ್ ಅನಿಸುತ್ತೆ ಅಷ್ಟೇ. ಒಂದು ಸೂಕ್ಷ್ಮವಾದ ಪ್ರಶ್ನೆ ಕೇಳ್ತೀನಿ ನಿಮಗೆ, ಯಾಕಂದರೆ ತಂದೆ ಮಗನ ಸಂಬಂಧದ ಸಿನಿಮಾ ಆಗಿರೋದನ್ನ ಕೇಳ್ತೀನಿ. ನಿಮ್ಮ ತಂದೆಯ ವಿಚಾರದಲ್ಲಿ ಯಾವುದು ಒಂದು ಒಳ್ಳೆ ಪಾತ್ರ, ಅಂದರೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ, ಒಂದು ಒಳ್ಳೆ ತಂದೆಯ ಪಾತ್ರವನ್ನು ಕೂಡ ಮಾಡಿದ್ದಾರೆ, ಪೊಲೀಸ್ ಆಫೀಸರ್ ಟಫ್ ಪೊಲೀಸ್ ಆಫೀಸರ್ ಕಾಪ್ ರೋಲು ಕೂಡ ಮಾಡಿದ್ದಾರೆ. ನಿಮ್ಗೆ ಯಾವ್ದು ರೋಲ್ ಇಷ್ಟ? ನನಗೆ ಅಫ್ಕೋರ್ಸ್ ಅವ್ರ ಪೊಲೀಸ್ ಕ್ಯಾರೆಕ್ಟ್ರು ಎಲ್ಲರಿಗೂ ಇಷ್ಟ ಇಡೀ ಕರ್ನಾಟಕಕ್ಕೆ. ಬಟ್ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿದ್ದಂದರೆ ಹುಲಿಯ ಪಾತ್ರ, ನನಗೆ ಅಣ್ಣಂಗೆ ಇಬ್ಬರಿಗೂ. ಸೊ ಅದು ನಾವು ಯಾವ ಇಂಟರ್ವ್ಯೂವಲ್ಲಿ ಬಂದು ಯಾರು ಕೇಳಿದ್ರು ನನಗೆ ಅಣ್ಣಂಗೆ ಹುಲಿಯ ಅಂದರೆ ತುಂಬ ಇಷ್ಟ. ಬಟ್ ಅದಕ್ಕೂ ಒಂದು ಮಜಾ ಸ್ಟೋರಿ ಇದೆ. ನಾನು ತುಂಬ ಚಿಕ್ಕ ವಯಸ್ಸು ಅವಾಗ ಹುಲಿಯ ಬಂದಾಗ. ಸೊ ಕ್ಲೈಮ್ಯಾಕ್ಸಲ್ಲಿ ಡ್ಯಾಡಿ ಹೊಡೆಯೋಕ್ಕೆ ಶುರು ಮಾಡಿದ್ರು. ಏನೂ ಕೊಟ್ಟಿದ್ದೆ ಡ್ಯಾಡಿಗೆ ಅಂತ ಹತ್ಕೊಂಡು ನಾನು ಬಾದಾಮಿ ಥಿಯೇಟ್ರಿಂದ ಆಚೆ ಹೊಡೋಗ್ಬಿಟ್ಟಿದ್ದೆ. ಮಮ್ಮಿ ನಾನು ಹೊಡ್ಕೊಂಬಂದ್ರೆ ಯಾಕೋ ಹೊಡೆದ, ಇಲ್ಲ ಡ್ಯಾಡಿಗೆ ಹೊಡಿತಾರೆ ನಾನು ನೋಡೋಕ್ಕಾಗಲ್ಲ ಅಂತ. ಸರ್ ಇವತ್ತವರೆಗೂ ನಾನು ಕ್ಲೈಮ್ಯಾಕ್ಸ್ ನೋಡಿಲ್ಲ ಹುಲಿಯೋದು. ಹೌದು, ಅದು ಏನೋ ಗೊತ್ತಿಲ್ಲ, ಸಬ್ಕಾನ್ಷಿಯಸ್ ಅದು ಏನೋ ಗೊತ್ತಿಲ್ಲ. ಬಟ್ ಇವತ್ತವರೆಗೂ ನಾನು ಹುಲಿಯ ಕ್ಲೈಮ್ಯಾಕ್ಸ್ ನೋಡಿಲ್ಲ. ಬಟ್ ಆಲ್ ಟೈಮ್ ಫೇವ್ರೇಟ್ ಅಂದರೆ ಆ ಸಿನಿಮಾನೇ, ಹುಲಿಯಾನೇ. ಈ ಗಣೇಶನ ಹಬ್ಬದಕ್ಕಿಂತ ಒಂದು 2 ದಿನ ಮೊದಲೇ ಸನ್ ಆಫ್ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರಣೋದ್ರಲ್ಲಿ ಏನೇನು ಓಡ್ತಿದೆ, ಹೇಗೆ ನೀವು ಪ್ರಿಪೇರ್ ಆಗಿದ್ದೀರಿ ಈ ಒಂದು ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ? ಸರ್ ನೀವು ಆಲ್ರೆಡಿ ಕೇಳ್ಬಿಟ್ರಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ. ಸೊ ನಿಮಗೂ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಸೊ ಆ ಫೀಲಿಂಗ್ ಇದ್ದರೆ ಸಾಕು. ಬಟ್ ಎಸ್ ಸರ್, ನಾವು ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ನಾವು ಸಿನಿಮಾ ನೋಡಿದ್ದೀವಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಕಾಲಕ್ಕೆ ಯಾವುದೇ ಸಿನಿಮಾ ಆಗಿರಲಿ, ನಮಗೆ ಜೂನಿಯರ್ ಆಗಿರಲಿ, ಆಮೇಲೆ ಎಕ್ಕ ಆಗಿರಲಿ, ಸೂಫ್ರಮ್ಸು ಆಗಿರಲಿ, ಮಹಾದೇವ ಆಗಿರಲಿ, ಎಲ್ಲ ಇಮೋಷನಿಂದ ಗೆದ್ದಿದೆ ಸಿನಿಮಾಗಳು. ಎಲ್ಲ ಇಮೋಷ್ನಲ್ ಸಿನಿಮಾನೇ. ಅಂದರೆ ಸೂಫ್ರಮ್ಸೂ ಅಷ್ಟೇ ಕಾಮಿಡಿ ಇರ್ಬೋದು, ಬಟ್ ಸೆಕೆಂಡ್ ಹಾಫ್ ಇಮೋಷನ್ ಇದೆ ಅಂತ ಕೇಳ್ಪಟ್ಟೆ. ನಾನು ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ, ಬಟ್ ಇಮೋಷನ್ ಇದೆ ಅಂತ ಕೇಳ್ಪಟ್ಟೆ. ಸೊ ಎಲ್ಲ ಈ ಥರ ಫ್ಯಾಮಿಲಿ ಸಿನಿಮಾ ಗೆದ್ದಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ಸಿನಿಮಾನೂ ಇದೆ, ನಮ್ಮ ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದ್ದರೆ ಜನ ಗೆಲ್ಲಿಸ್ತಾರೆ ಅಂತ ಗ್ಯಾರಂಟಿ. ಅದು ಹಿಸ್ಟ್ರಿನೇ ಹೇಳುತ್ತೆ. ಮುಂಚೆಯಿಂದನೂ ಕೈ ಹಿಡಿದಿದ್ದಾರೆ ನಮ್ಮ ಕನ್ನಡ ಜನತೆ. ಸೊ ನಮಗೂ ತುಂಬ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಈ ಸಿನಿಮಾ ನೋಡಾದಮೇಲೆ ನಾವು ಪ್ರತಿ ಮನೆಯಲ್ಲೂ ಒಂದು ಮಾತಾಗ್ತೀವಿ ಅಂತಂತೂ ಗ್ಯಾರಂಟಿ. ಸೊ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಬ್ಬರು ಸದಸ್ಯರಿಗೆ ನಾವು ಕನೆಕ್ಟ್ ಆಗಿರ್ತೀವಿ. ಮಗನಿಗಾಗಿರ್ಬೋದು, ಅಪ್ಪಂಗಾಗಿರ್ಬೋದು, ಅಮ್ಮಂಗಾಗಿರ್ಬೋದು, ಮಗಳಿಗಾಗಿರ್ಬೋದು, ಯಾರೇ ಇರಲಿ. ಬಟ್ ಎಲ್ಲರಿಗೂ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರ್ತೀವಿ. ಮನೇಲಂತೂ ಒಂದು ಡಿಸ್ಕಷನ್ ಬಂದೇ ಬರುತ್ತೆ ಸನ್ ಆಫ್ ಮುತ್ತಣ್ಣ ಬಗ್ಗೆ, ಅಥವಾ ನಮ್ಮ ಬಗ್ಗೆ, ಡೈರೆಕ್ಟ್ರ್ ಬಗ್ಗೆ, ಯಾರಾದ್ರ ಬಗ್ಗೆ. ಸೊ ಅದಂತೂ ಹೇಳ್ತೀನಿ. ಆ್ಯಂಡ್ ಸಿನಿಮಾ ನೋಡಾದಮೇಲೆ ತುಂಬ ತೊಗೊಂಡೋಗ್ತೀರಾ ವಾಪಸ್, ಇಮೋಷ್ನಲಿ ತುಂಬ ತೊಗೊಂಡೋಗ್ತೀರಾ. ಅಥವಾ ನಿಮ್ಮ ಜಗಳ ಆಗಿದ್ರೆ ಸೊಲ್ಯೂಷನ್ ತೊಗೊಂಡೋಗ್ತೀರಾ. ಸೊ ಆ ಥರದ್ದು ತುಂಬ ಇದೆ ಸಿನಿಮಾಲಿ. ಭಾಳ ಸುಂದರವಾಗಿ ಮೂಡಿ ಬಂದಿದೆ ಸಿನಿಮಾ. ಸೊ ನಾವು ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ ನಮ್ಮ ಟೀಮು. ಬಟ್ ಭಯ ಇನ್ನೂ ಶುರುವಾಗಿಲ್ಲ. ಮೋಸ್ಟ್ಲಿ ಹತ್ರ ಹೋಗ್ತಾ ಸ್ವಲ್ಪ ಬರ್ಬೋದು. ಬಟ್ ಆದರೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ, ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ.
ಸೊ ಜನಕ್ಕೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು. ಇಷ್ಟು ಪ್ರಣಾಮ್ ಅವರ ಮಾತುಗಳು. ಕ್ಯಾಂಪರ್ಸನ್ನು ಪ್ರಸಾದ್ ಜೊತೆಗೆ ವಿಜಯ್ ಪಟ್ಟದ ರೇಷನ್ ಸ್ಟೋರ್ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.